friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವು ಫೋನ್ ಅಡಿಕ್ಷನ್, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವ ತರ ಇಂದಿನ ಒಂದು ಜನರೇಷನ್ ಆಗಿರ್ಬೋದು ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾ ಒಳಗ ಟೈಮ್ ನ ವೇಸ್ಟ್ ಮಾಡ್ಲಿಕ್ಕತ್ತಾರ ಅಂಡ್ ಅದರಿಂದ ಏನೇನ್ ಪ್ರಾಬ್ಲಮ್ಗಳು ಆಗ್ತಾವು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಂಗ ಎಂಡಿಗೆ ಒಂದಷ್ಟು ಸೊಲ್ಯೂಷನ್ ಅನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಮತ್ತೆ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಸೋಷಿಯಲ್ ಮೀಡಿಯಾ ಇದು ಜನರೇಷನ್, ಯಂಗರ್ ಜನರೇಷನ್, ಎಲ್ಡರ್ ಜನರೇಷನ್ ಈ ತರ ಎಲ್ಲ ಪ್ರತಿಯೊಬ್ರು ಅಡಿಕ್ಟೆಡ್ ಆಗತ್ತಾರ ಸೋಷಿಯಲ್ ಮೀಡಿಯಾಗ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂದ್ರ ಸ್ವತಃ ನನ್ನ ಮಗ 2.5 years 2.5 ವರ್ಷದವ ಅದ. ನಾವು ಜಸ್ಟ್ ಯೂಟ್ಯೂಬ್ ನೋಡಕ್ ಸ್ಟಾರ್ಟ್ ಮಾಡಿದ್ದ. ಯೂಟ್ಯೂಬ್ ಒಳಗಿನ ಶಾರ್ಟ್ಸ್ ನೋಡ್ತಿದ್ದವು. ಒಮ್ಮೆ ಕುಂತಂದ್ರೆ 1 hour ನೋಡತ್ತಿದ್ದೆ 2.5 ವರ್ಷ ಜಸ್ಟ್. ಸೊ ಅದ್ ನೋಡಿ ಕಾಸಿದ್ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿ ಅದನ್ನ ಯೂಟ್ಯೂಬ್ ನ ಹೈಡ್ ಮಾಡಿ ಯೂಟ್ಯೂಬ್ ಕಿಡ್ಸ್ ಡೌನ್ಲೋಡ್ ಮಾಡಿ ಕೊಟ್ರ ಅವ ಏನ್ ಮಾಡಕತ್ತಂದ್ರ 5 ನಿಮಿಷಕ್ಕಿಂತ ಹೆಚ್ಚು ನೋಡ್ಲಿಲ್ಲ ಅದನ್ನ. ಯೂಟ್ಯೂಬ್ ಕಿಡ್ಸ್ ಏನೈತ್ಲ 5 ನಿಮಿಷಕ್ಕಿಂತ ಹೆಚ್ಚು ಅವ್ ನೋಡ್ಲಿಲ್ಲ, ಬ್ಯಾಡ್ ಅಂತ ಫೋನ್ ಬಿಡಾಕತ್ತ. ಯಾಕಂತಂದ್ರ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಅವ್ನು. ಯೂಟ್ಯೂಬ್ ಕಿಡ್ಸ್ ಒಳಗೆ ಏನಿದ್ರು ABCD ಆಗಿರ್ಬೋದು, ರೈಮ್ಸ್ ಇವ ಇದ್ದು. ಹಿಂಗಾಗಿ ಎಂಟರ್ಟೈನ್ಮೆಂಟ್ ಸಿಗ್ಲಿಲ್ಲ ಅಂತ ಫೋನ್ ಅನ್ನ ಯೂಸ್ ಮಾಡೋದ್ ಬಿಟ್ಟ. ಇದ್ರ ಅರ್ಥ ಏನಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕಾಗೈತಿ. ಈಗ ಒಟ್ಟ ಸಣ್ಣ ಹುಡುಗರಿಂದ ಹಿಡಿದ ದೊಡ್ಡವ್ರವರೆಗೂ, ಈಗ ಸಣ್ಣ ಹುಡುಗರು 2.5 ವರ್ಷದ ಹುಡುಗ ಅಷ್ಟು ಒಂದು ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಇನ್ನು ದೊಡ್ಡವ್ರು ಯಾವ ತರ ಅಡಿಕ್ಟೆಡ್ ಆಗಿರ್ತಾರು ಅನ್ನೋದನ್ನ ನೀವ ಗೆಸ್ ಮಾಡ್ಬೋದು. ಇನ್ನ ಮೊನ್ನೆ ಈಗ 3 days ಬ್ಯಾಕ್ ನಾ ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ಲಿಕ್ಕತ್ತಿದ್ದೆ. ಅವಾಗ ಟ್ರೈನ್ ಒಳಗ ನಮ್ಮ ಬಾಜು ಒಂದ್ ಸೀಟ್ ಒಳಗ ಒಬ್ರ ಅಜ್ಜಿ ಇದ್ರು. ಮೇ ಬಿ ಒಂದ್ 70 years ಅದು ಆಗಿರ್ಬೋದು ಅನಿಸ್ತೈತಿ. ಸೊ ಅವ್ರು ರಾತ್ರಿ 11 ಗಂಟೆ ಆಗ್ಯದ. ಫಸ್ಟ್ ವಾಟ್ಸಪ್ ಸ್ಟೇಟಸ್ ನೋಡಿರು. ಅದಾದ್ಮೇಲೆ ಒಂದ್ ಗೇಮ್ ಆಡ್ಕೋತ ಕೂತಿದ್ರು. ಫಸ್ಟ್ ಕ್ಯಾರಮ್ ಮಾಡಿದ್ರು, ಆಮೇಲೆ ಏನೇನೋ ಅಂದ್ರೆ ಗೇಮ್ ಆಡ್ಕೋತ ಕೂತಿದ್ರು. ಇದ್ರ ಅರ್ಥ ಏನಂದ್ರ ಸಣ್ಣ ಹುಡುಗರಿಂದ ದೊಡ್ಡವ್ರವರೆಗೂ ಎಲ್ಲಾರು ಈ ಒಂದು ಸೋಷಿಯಲ್ ಮೀಡಿಯಾಕ ಅಡಿಕ್ಟೆಡ್ ಆಗ್ಯಾರು. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಅಡಿಕ್ಟೆಡ್ ಆದ್ರ ಬಹಳನ ಇಶ್ಯೂಗಳಾಗ್ತಾವ. ಯಾಕಂತಂದ್ರ ವಿದ್ಯಾರ್ಥಿ ಜೀವನ ಒಂದು ತಪಸ್ಸಿನಂಗಿರ್ಬೇಕು ಅಂದ್ರ ಅಷ್ಟ ಇಲ್ಲೇ ಸಕ್ಸಸ್ ಸಿಗ್ತೈತಿ. ಈಗ ಸಿಗೋ ಒಂದು ಟೈಮ್ ಒಳಗ ಸೋಷಿಯಲ್ ಮೀಡಿಯಾ ಒಳಗದು ಟೈಮ್ ವೇಸ್ಟ್ ಮಾಡ್ಕೊಂತ ಕೂತ್ರ ಏಜ್ ಪಾಸ್ ಆಗ್ತದ. ಆಮೇಲೆ ಜಾಬ್ ಅನ್ನ ಸಿಗ್ಲಿಲ್ಲ ಅಂದ್ರ ಪೂರ್ತಿ ಜೀವನ ಹಾಳಾಗ್ತೈತಿ. ಹಿಂಗಾಗಿ ಸ್ಟೂಡೆಂಟ್ಸ್ ಬಹಳನ ಕೇರ್ಫುಲ್ ಆಗಿರ್ಬೇಕಾಗ್ತೈತಿ. ಈ ಒಂದು ಫೋನ್ ಅಡಿಕ್ಷನ್ ಇಂದ ಯಾವುದೇ ಕಾರಣಕ್ಕೂ ದೂರ ಆಗ್ಲೇಬೇಕಾಗ್ತದ. ಈಗ 90% ಯಂಗ್ಸ್ಟರ್ಸ್ ಅದ್ರಾಗ ವಿದ್ಯಾರ್ಥಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಮಾರ್ನಿಂಗ್ ಸ್ಟಾರ್ಟ್ ಆಗೋದನ್ನ ಫೋನಿಂದ. ಸೊ ಫೋನ್ ಯೂಸ್ ಮಾಡ್ಕೊಂತ ಮಾರ್ನಿಂಗ್ ನ ಸ್ಟಾರ್ಟ್ ಮಾಡ್ತೀರಿ. ನೈಟ್ ಪೂರ್ತಿ ಬ್ರೈನ್ ಏನೈತ್ಲ ಪೀಸ್ಫುಲ್ ನಮ್ಗೆ ಇರ್ತದ. ಮಾರ್ನಿಂಗ್ ಆ ಬ್ರೈನ್ ಅದೊಂದು ಎನರ್ಜಿ ನೆಕ್ಸ್ಟ್ ಲೆವೆಲ್ ಒಳಗೆ ಇರ್ತೈತಿ. ಆ ಎನರ್ಜಿನ ಏನಾರ ನೀವು ಪ್ರೊಡಕ್ಟಿವ್ ವೇ ಒಳಗೆ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಹೋಲ್ ಡೇ ಮಸ್ತನ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಫ್ರೆಶ್ ಆಗಿ ಚಾ ಕುಡಿಯೋರು ಚಾ, ನೀರ್ ಕುಡಿಯೋರು ನೀರ್ ಕುಡಿಯೋದ, ನಿಮ್ದು ಏನಾರ ಓದಾಕನ ನೀವು ಕುಂತ್ರಿ 2-3 ತಾಸು ನೀವ್ ಏನಾರ ಮಾರ್ನಿಂಗ್ ಓದಿರಿ ಅಂತಂದ್ರೆ ಫುಲ್ ಡೇ ನಿಮ್ಗೊಂದು ಪ್ಲಾನ್ ಇರ್ತೈತಿ. ಎಸ್ ಮಾರ್ನಿಂಗ್ ಓದಿದೊಂದು ಖುಷಿ ಇರ್ತದ. ಆ ಖುಷಿಯಿಂದ ನಿಮ್ಮ ಬ್ರೈನಿಗೆ ಮತ್ತೆ ಹೆಚ್ಚು ಓದ್ಬೇಕನ್ನೋ ಒಂದು ಮೋಟಿವೇಶನ್ ಸಿಗ್ತಿರ್ತೈತಿ. ಅಂಡ್ ನೆಕ್ಸ್ಟ್ ಪೂರಾ ಡೇ ನಿಮ್ದೊಂದು ಪ್ಲಾನ್ ರೆಡಿ ಆಗ್ಬಿಡ್ತೈತಿ ಆಟೋಮೆಟಿಕ್ ನಮ್ಗೆ. ಎಸ್ ನಾ ನೆಕ್ಸ್ಟ್ ಇದನ್ನ ಓದ್ಬೇಕು, ಇದು ಕಂಪ್ಲೀಟ್ ಮಾಡ್ಬೇಕು ಅಂತ ಪ್ರಾಪರ್ ಆಗಿ ನಿಮ್ಮೊಂದು ಪ್ಲಾನ್ ರೆಡಿ ಆಗ್ತದ. ಅದನ್ನ ಬಿಟ್ಟು ನೀವ್ ಏನಾರ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಯೂಸ್ ಮಾಡಿರಿ, ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡಿರಂದ್ರ ನಿಮ್ಗ ಪೂರಾ ಡೇದೊಂದು ಪ್ಲಾನ್ ಇರಂಗಿಲ್ಲ. ಮೈಂಡ್ ಒಳಗ ಒಬ್ರು ವಾಟ್ಸ್ಆಪ್ ಒಳಗ ಎಲ್ಲೋ ಸುತ್ತಾಡಕ್ ಹೋಗಿದ್ದು ಸ್ಟೇಟಸ್ ಹಾಕಿರ್ತಾರು, ಇನ್ಸ್ಟಾಗ್ರಾಮ್ ಒಳಗೆ ಯಾರೋ ನಿಮ್ ಫ್ರೆಂಡ್ಸ್ ಒಬ್ರ ರೀಲ್ಸ್ ಹಾಕಿರ್ತಾರು. ಸೊ ಪೂರ್ತಿ ದಿನ ನಿಮ್ ಬ್ರೈನ್ ಹೆಂಗಿರ್ತೈತೆ ಅಂದ್ರೆ ನಿಮ್ ಥಿಂಕಿಂಗ್ಸ್ ಹೆಂಗಿರ್ತಾವ ಅಂದ್ರೆ ಅದಕ್ಕೆ ಯಾವುದೇ ಒಂದು ಪ್ಲಾನ್ ಇರಂಗಿಲ್ಲ. ನಾನು ಅಡ್ಡಾಡಕ್ ಹೋಗ್ಬೇಕಿತ್ತು, ನಾ ಅಲ್ಲಿ ಹೋಗಿಲ್ಲ, ನಾನು ಫೋಟೋಸ್ ಅಪ್ಲೋಡ್ ಮಾಡ್ಬೇಕಿತ್ತು, ಬರೀ ಇದ ಗುಂಗೊಳಗನ ಹೋಗ್ತೀರಿ. ಸೊ ಸ್ಟಡಿ ಪೂರ್ತಿ ನಿಲ್ ಆಗ್ಬಿಡ್ತದ. ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಎದ್ದ ತಕ್ಷಣ ಒಟ್ಟ ಫೋನ್ ಹಿಡಿಯಾಕ್ ಹೋಗ್ಬೇಡ್ರಿ. ಎದ್ದ ತಕ್ಷಣ 2-3 ತಾಸು ಸ್ಟಡಿ ಮಾಡ್ರಿ. ಅವಾಗ ನಿಮ್ಮ ಪೂರ್ತಿ ದಿನ ಹೆಂಗಿರ್ತೈತಿ ಅನ್ನೋದನ್ನ ಕಮೆಂಟ್ ಒಳಗ ತಿಳಿಸ್ರಿ. ಇನ್ನ ಸ್ಟೂಡೆಂಟ್ಸ್ ಮೊಬೈಲ್ ಯೂಸ್ ಮಾಡಕ ರೀಸನ್ಗಳನ್ನ ಹೇಳ್ತಾರೆ. ಏನೇನಂದ್ರ ಟೆಲಿಗ್ರಾಮ್ ಚಾನೆಲ್ ಒಳಗ ನಾ ಬಹಳಷ್ಟು ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡೇನಿ, ಯೂಟ್ಯೂಬ್ ಒಳಗ ನಾ ಕ್ಲಾಸಸ್ಗಳನ್ನ ನೋಡ್ತೇನಿ, ನನಗ ಟೆಲಿಗ್ರಾಮ್ ಒಳಗ PDF ನೋಟ್ಸ್ ಎಲ್ಲ ಸಿಗ್ತಾವು, ವಾಟ್ಸ್ಆಪ್ ಸ್ಟಡಿ ಗ್ರೂಪ್ಸ್ ಒಳಗ ನಾ ಜಾಯಿನ್ ಆಗೇನಿ ಅಂತ ಹೇಳಿ. ಬಟ್ ಇದೆಲ್ಲ ಬೇಸ್ಲೆಸ್ ಸ್ಟೇಟ್ಮೆಂಟ್ ಇವ್ ನನ್ನ ಪ್ರಕಾರ. ಯಾಕಂತಂದ್ರ ಟೆಲಿಗ್ರಾಮ್ ನೋಡಕ್ ನೀವ್ ಎಷ್ಟ ಬಾಳ ಒಂದ್ 15 ನಿಮಿಷ ಬ್ರೌಸ್ ಮಾಡ್ತೀರಿ. ಇನ್ನ ಯೂಟ್ಯೂಬ್ ಚಾನೆಲ್ ಒಳಗ್ ವಿಡಿಯೋಸ್ ಎಕ್ಸಾಮ್ ನಿಯರ್ ಬಂದಾಗ ಅಷ್ಟ ಪೂರಾ ವಿಡಿಯೋಸ್ ನೋಡ್ತೀರಿ. ಇಲ್ಲಾಂದ್ರೆ 2ರಿಂದ ಹೆಚ್ಚು ನಿಮಿಷ ನೀವು ವಿಡಿಯೋ ನೋಡಂಗಿಲ್ಲ. ಈಗ ನಂದ ಒಂದು ಚಾನೆಲ್, ನನ್ನ ಒಂದು ವಿಡಿಯೋದ ಅನಲೈಸಿಸ್ ನ ಚೆಕ್ ಮಾಡುವಾಗ ನಂಗೆ ಗೊತ್ತಾಗ್ತದ ಇವನ್ 10 minutes ಒಂದು ವಿಡಿಯೋಸ್ ಇದ್ರು ಅಲ್ಲಿ ಎವರೇಜ್ ವಾಚ್ ಟೈಮ್ ತೋರಿಸ್ತದ 2ರಿಂದ 3 ನಿಮಿಷ ಇಷ್ಟನ್ನ ನೋಡಿರ್ತೀರಿ. ಸೊ ಎಜುಕೇಶನಲ್ ರಿಲೇಟೆಡ್ ಏನ್ ಇನ್ಫಾರ್ಮೇಶನ್ ಇರ್ತೈತಲ್ಲ ಅದನ್ನ ಜಾಸ್ತಿ ನೋಡಂಗೇ ಇಲ್ಲ. ಇನ್ನ ಟೆಲಿಗ್ರಾಮ್ ಒಳಗ 15-20 ನಿಮಿಷ ಅಷ್ಟ ನೋಡ್ತೀರಿ. ಇನ್ನ PDF ಗಳು ಎಸ್ ಕರೆಂಟ್ ಅಫೇರ್ಸ್ PDF ಎಲ್ಲ ಸಿಗ್ತಾವ ಟೆಲಿಗ್ರಾಮ್ ಚಾನೆಲ್ ಒಳಗ ಒಪ್ಕೋತೇನಿ. ಬಟ್ ಅದನ್ನ ಅಲ್ಲೇ ತಗೊಂಡ್ ಅಲ್ಲೇ ಡೌನ್ಲೋಡ್ ಮಾಡಿ ಓದೋದಂತೂ ನೀವು ಮಾಡಂಗಿಲ್ಲ. ಅದಂತರೂ ಕರೆಕ್ಟ್ ಅದ. ಏನ್ ಮಾಡ್ತೀರಿ
ಇನ್ಸ್ಟಾಗ್ರಾಮ್ ನೋಡೋದು, ರೀಲ್ಸ್ ನೋಡೋದು, ಶಾರ್ಟ್ಸ್ ನೋಡೋದು ಅಂಡ್ ವಾಟ್ಸಪ್ ಸ್ಟೇಟಸ್ಗಳನ್ನು ನೋಡ್ಕೊಂತ ಮೂರ್ ತಾಸು ಈಗಿನ ಒಂದು ಆಲ್ಮೋಸ್ಟ್ ಏನು ಆಸ್ಪಿರೆಂಟ್ಸ್ ಅದಾರಲ್ಲ, ಸ್ಟೂಡೆಂಟ್ಸ್ ಅದಾರಲ್ಲ, ಯಂಗ್ಸ್ಟರ್ಸ್ ಅದಾರಲ್ಲ, 4 ರಿಂದ 5 ತಾಸು ಪೂರ್ತಿ ದಿನದೊಳಗ ಸೋಷಿಯಲ್ ಮೀಡಿಯಾದಾಗನ ಟೈಮ್ನ ವೇಸ್ಟ್ ಮಾಡಾಕತ್ತಾರು. ಬಟ್ ಆ ಏನ್ ಟೈಮ್ ವೇಸ್ಟ್ ಮಾಡ್ತಿರ್ತಾರಲ್ಲ, ಅದು ವೇಸ್ಟ್ ಮಾಡತ್ತೀವಿ ಅನಿಸ್ತಿರಂಗಿಲ್ಲ. ಇನ್ಸ್ಟಾಗ್ರಾಮ್ ಒಳಗೆ 1 ತಾಸು ಜಸ್ಟ್ ನಮಗ್ ಅನಿಸ್ತಿರ್ತದ 5 ನಿಮಿಷನ ರೀಲ್ಸ್ ನೋಡೇನಿ, ಬಟ್ 1 ಅವರ್ ಅಲ್ಲಿ ವೇಸ್ಟ್ ಆಗಿರ್ತೈತೆ. ಆ 1 ಅವರ್ ನಮಗ್ ಕಾಣಿಸಂಗಿಲ್ಲ. 2 ಅವರ್ ವಾಟ್ಸಪ್ ಒಳಗೆ ಚಾಟ್ ಮಾಡಿದ್ ಕಾಣಿಸ್ತಿರಂಗಿಲ್ಲ. 2-3 ಅವರ್ಸ್ ಯೂಟ್ಯೂಬ್ ಒಳಗೆ ಬಿಗ್ ಬಾಸ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಹೈಲೈಟ್ಸ್ ಅದು ನೋಡಿದ್ ನಮಗ್ ವೇಸ್ಟ್ ಆಗ್ತಿರಂಗಿಲ್ಲ. ಅದ ನಮಗ ಓದಿದ್ ವೇಸ್ಟ್ ಅನಿಸ್ತೈತಿ. ಪಿಡಿಒ ರಿಕ್ರೂಟ್ಮೆಂಟ್ ಪೋಸ್ಟ್ಪೋನ್ ಆಯ್ತು, KS ಇನ್ನೂ ಬರ್ವಲ್ತು, ಆ ಸ್ಟ್ರೆಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ ಓದೋದ್ ಬಿಡೋದು, ಅಂದ್ರೆ ಅಗೇನ್ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಂಡು ಓದೋದ್ ಬಿಡೋದು. ಬಟ್ ನಾವು ಇಲ್ಲಿ ಸೋಷಿಯಲ್ ಮೀಡಿಯಾದಾಗ ಎಷ್ಟು ಟೈಮ್ ವೇಸ್ಟ್ ಮಾಡತ್ತೀವಲ್ಲ, ಅದ್ರ ಬಗ್ಗೆ ನಮಗ ಸ್ಟ್ರೆಸ್ ಇರಂಗಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಆಪ್ಗಳು ಏನದಾವಲ್ಲ, ವಾಟ್ಸಪ್ ಆಗಿರ್ಬೋದು, ಇವೇನೇನ್ ಆಪ್ಗಳು ಅದಾವಲ್ಲ, ಅವ್ರ ಕರೋಡ್ ಅರ್ನ್ ಮಾಡ್ಲಿಕ್ಕತ್ತಾರ. ಸ್ಟೂಡೆಂಟ್ಸ್ ಅದನ್ನ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡ್ಕೊಂತ ಕುಂತು ಬಿಟ್ಟಿರಿ. ಸೊ ಫಾಲ್ತು ಟೈಮ್ ನ ವೇಸ್ಟ್ ಮಾಡೋದನ್ನ ಬಿಟ್ಟು ಕಾಸ ನೀವ್ ಏನಾರ ಓದಿರಂದ್ರೆ IAS ಆಗ್ತೀರಿ. IAS ಆಗ್ಲಿಲ್ಲ ಅಂದ್ರೆ KS ಹಾಕಿರಿ. KS ಆಗ್ಲಿಲ್ಲ ಅಂದ್ರೆ PDO, FDA, ಲಾಸ್ಟ್ ಗ್ರೂಪ್ C ಆಗಿರ್ಬೋದು, ಯಾವ್ದಾರ ಒಂದು ಹುದ್ದೆ ನಿಮಗ ಸಿಗ್ತದ. ಅದನ್ನ ಬಿಟ್ಟು ನೀವು ಈ ಸೋಷಿಯಲ್ ಮೀಡಿಯಾದಾಗ ಸ್ಕ್ರಾಲ್ ಮಾಡ್ಕೊಂತ ಕುಂತ್ರಿ 3-4 ತಾಸ ಅಂತಂದ್ರ ಏನೇನ್ ಪ್ರಾಬ್ಲಮ್ ಬರ್ತಾವ ಅಂತಂದ್ರ ಜಾಯಿಂಟ್ ಪೇನ್ ಪ್ರಾಬ್ಲಮ್ ಬರ್ತದ, ಐ ಸೈಟ್ ಪ್ರಾಬ್ಲಮ್ ಬರ್ತೈತಿ, ಬ್ಯಾಕ್ ಬೋನ್ ಪ್ರಾಬ್ಲಮ್ ಅಂಡ್ ಇತ್ತೀಚೆಗಂತೂ ಜನ ಬಾಳ ಹೇಳಿಕತ್ತಾರ ಇದು ಹೆಬ್ಬಟ್ಟಿಂದ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಈ ಹೆಬ್ಬೆರಳ ನೋವು ಬರತ್ತದ. ಅಂಡ್ ಬಿಹೇವಿಯರ್ ಒಳಗೆ ಒಂದಷ್ಟು ಚೇಂಜಸ್ಗಳು ಆಗ್ತಾವ, ಮೆಂಟಲ್ ಇಶ್ಯೂಸ್ಗಳು ಬರತಾವು, ಟೈಮ್ ವೇಸ್ಟ್ ಆಗತೈತಿ. ಇಷ್ಟೆಲ್ಲ ಇಶ್ಯೂಸ್ ಬರ್ತಾವ ಅತಿಯಾದಂತ ಸೋಷಿಯಲ್ ಮೀಡಿಯಾ ಆಪ್ ನ ಯೂಸ್ ಮಾಡೋದ್ರಿಂದ. ಸೊ ಹಂಗಾದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ನಿಂದ ಯಾವ ತರ ಹೊರಗೆ ಬರೋದು ಅಂತಂದ್ರ, ಫಸ್ಟ್ ಥಿಂಗ್ ಫೋನ್ ಅಂದ್ರೂ ಈಗ ಇಂಪಾರ್ಟೆಂಟ್ ಅದ. ಬಿಕಾಸ್ ಏನೋ ಒಂದು ಎಮರ್ಜೆನ್ಸಿ ಕಾಲ್ ಆಗಿರ್ಬೋದು, ಎಮರ್ಜೆನ್ಸಿ ಏನೋ ಒಂದು ಮೆಸೇಜ್ ನಿಮಗೆ ರೀಚ್ ಆಗ್ಬೇಕಂದ್ರೆ ನಿಮ್ಮ ಕಡೆ ಫೋನ್ ಇರೋದು ಇವಾಗ ಅನಿವಾರ್ಯ ಅದ ಈಗಿನ ಒಂದು ಕಾಲದೊಳಗ. ಸೊ ಫೋನ್ ನ ನೀವು ಯೂಸ್ ಮಾಡ್ರಿ. ಸೊ ಅನವಶ್ಯಕವಾದಂತ ಆಪ್ಗಳು ಏನಿರ್ತಾವಲ್ಲ, ಗೇಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇವನ್ನೆಲ್ಲಾನು ಆಲ್ಮೋಸ್ಟ್ ಡಿಲೀಟ್ ಮಾಡ್ರಿ, ಇಲ್ಲ ಹೈಡ್ ಮಾಡ್ರಿ. ಸೊ ಇವನ್ನ ಯೂಸ್ ಮಾಡೋದನ್ನ ಬಿಡ್ರಿ. ಈ ಒಂದಷ್ಟು ಆಪ್ಗಳನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ನಿಮ್ಮ ಒಂದು ಪ್ರಿಪರೇಷನ್ಗೆ ಹೆಲ್ಪ್ ಆಗುಲ್ಲ, ಬರ್ದಿಟ್ಕೊಳ್ಳಿ. ಫೋನ್ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿನ ಒಂದು ಟೈಮ್ ನ ಸೆಟ್ ಮಾಡ್ಕೊಳ್ರಿ. ಅದು ಮಧ್ಯಾಹ್ನ ಆಗಿರ್ಬೋದು ಅಥವಾ ಊಟ ಆದ್ಮೇಲೆ ಒಂದು ಅರ್ಧ ಗಂಟೆ ಆಗಿರ್ಬೋದು, ಆ ತರ ಟೈಮ್ ನ ಸೆಟ್ ಮಾಡ್ಕೊಳ್ರಿ. ಅದನ್ನ ಬಿಟ್ಟ ಮಾರ್ನಿಂಗ್ ಮಾತ್ರ ಯಾವ್ದೋ ಕಾರಣಕ್ಕೂ ಫೋನ್ ನ ಟಚ್ ಅನ್ನ ಮಾಡಕ್ ಹೋಗ್ಬೇಡ್ರಿ. ಬೆಳಗಿನ ಒಂದು 10 ಗಂಟೆವರೆಗೂ ಒಟ್ಟ ಫೋನ್ ನ ಯೂಸ್ ಮಾಡ್ಬೇಡ್ರಿ. ಇವಾಗ ನೀವು 7 ಗಂಟೆಗೆ ಹೇಳ್ತೀರಾ, 10 ಗಂಟೆವರೆಗೂ ಸ್ಟಡಿ ಮಾಡ್ರಿ, ಇಲ್ಲ 8 ಗಂಟೆ 9 ಗಂಟೆ ಬರೀ 1 ಅವರ್ ಹೋದ್ರಿ ನೀವು. ಬಟ್ ಎದ್ದ ತಕ್ಷಣ ಸ್ಟಡಿ ಮಾಡ್ರಿ ಅಥವಾ ಎಕ್ಸರ್ಸೈಸ್ ಮಾಡ್ರಿ. ಫೋನ್ ಮಾತ್ರ ಯಾವ್ದೇ ಕಾರಣಕ್ಕೂ ಮುಟ್ಟಾಕ್ ಹೋಗ್ಬೇಡ್ರಿ. ಸೊ ಡೇ ಒಳಗ್ ಒಂದ್ ಟೈಮ್ ಸೆಟ್ ಮಾಡ್ಕೊಳ್ರಿ. ನಿಮಗೆ ಯಾವ ತರ ಟೈಮ್ ಬೇಕು, ನೀವು ಊಟ ಆದ್ಮೇಲೆ ಮಧ್ಯಾಹ್ನ ಯೂಸ್ ಮಾಡ್ಕೋತಿರೋ, ರೆಸ್ಟ್ ಅಂತೇಳಿ ನಿಮ್ಗೊಂದು ಬ್ರೇಕ್ ಟೈಮ್ ತಗೊಂಡಿರ್ತೀರ, ಆ ಟೈಮ್ ಒಳಗೆ ಒಂದು 10-15 ನಿಮಿಷ ಯೂಸು, ಈ ತರ ನೀವು ಮೊಬೈಲ್ ಬಳಕೆ ಮಾಡ್ಕೋಬೇಕಾಗ್ತದ. ಇನ್ನ ನೈಟ್ ಮಲ್ಕೋಕ್ಕಿಂತ ಮೊದಲಂದ್ರೂ ಯಾವ್ದೇ ಕಾರಣಕ್ಕೂ ಫೋನ್ ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಮಲ್ಕೋಕ್ಕಿಂತ ಮೊದಲು ಏನಾಗ್ತೈತೆ ಅಂದ್ರೆ ಒಂದೇ ಜನ ನಿದ್ದಿ ಬರಂಗಿಲ್ಲ ಅಂತ ಹೇಳೇನು ಸೋಷಿಯಲ್ ಮೀಡಿಯಾ ಮತ್ತೆ ಫೋನ್ ನ ಯೂಸ್ ಮಾಡೋರು ಬಹಳ ಜನ ಅದಾರ. ಅಂಡ್ ಅದೊಂಥರ ಅಡಿಕ್ಷನ್ ಆಗೈತಿ. ಈಗ ಮಾರ್ನಿಂಗ್ ಎದ್ದ ತಕ್ಷಣ ಫೋನ್ ಬೇಕು, ರಾತ್ರಿ ಮಲ್ಕೋವಾಗೂ ಇನ್ನೇನ್ ಕಣ್ಣು ಮುಚ್ಚುತ್ತಾವು ಅನ್ನುವಾಗ ಫೋನ್ ನ ತೆಗೆದು ಸೈಡ್ ಇಡ್ತಾರ. ಸೊ ಅದು ಬಹಳನ ತಪ್ಪು. ಈಗ ನೀವ್ ಏನಾರ ನೈಟ್ ಮಲ್ಕೋಕ್ಕಿಂತ ಮೊದಲ ಏನಾರ ಫೋನ್ ಯೂಸ್ ಮಾಡಿರಿ ಅಂತಂದ್ರ 2-3 ತಾಸು ನೀವು ವೇಸ್ಟ್ ಮಾಡ್ತೀರ. 5 ನಿಮಿಷನ ಇನ್ಸ್ಟಾಗ್ರಾಮ್ ನೋಡ್ತೀನಿ, ಯೂಟ್ಯೂಬ್ ಶಾರ್ಟ್ಸ್ ನೋಡ್ತೀನಿ ಅಂತ ಹೇಳಿ 1-2 ಅವರ್ಸ್ ಟೈಮ್ ವೇಸ್ಟ್ ಮಾಡ್ತೀರಿ. ಚಾಟ್ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಅದನ್ನ ಫಾಲ್ತು ನೋಡ್ಕೊಂತ. ಅಂಡ್ ನೋಡಿದ್ಮೇಲೆ ಯಾವಾಗ ನೀವು ಮಲ್ಕೋತೀರಿ, ನಿಮ್ ಮೈಂಡ್ದಾಗ ಅವ ಎಲ್ಲ ರಿಮೈಂಡ್ ಆಗ್ತಿರ್ತಾವ. ಅದರ ಬದ್ಲೆ ನೀವ್ ಏನಾರ ಮಲ್ಕೋಕ್ಕಿಂತ ಮೊದ್ಲು ಫೋನ್ ತೆಗೆದಿಟ್ಟ ಕಾಸ ನಾಳೆ ಏನು ಓದ್ತೇನಿ, ನಾಳಿದ್ ಏನ್ ಪ್ಲಾನ್ ಅದ, ಯಾಕೆ ಫೇಲ್ಯೂರ್ ಆಗತ್ತೇನೆ, ನನ್ನೊಳಗೆ ಏನೇನ್ ವೀಕ್ನೆಸ್ ಅದಾವು, ಇನ್ನ ಎಷ್ಟು ಪಾಯಿಂಟ್ ನಂದು ಕವರ್ ಆಗ್ಬೇಕು, ಎಷ್ಟು ಸಬ್ಜೆಕ್ಟ್ ನ ಓದಬೇಕು, ಯಾವ ತರ ಪ್ಲಾನ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಇಂದ ಏನಾರ ನೋಟ್ಸ್ ಮಾಡ್ಕೋಬೇಕಂದ್ರೆ ಯಾವ ಚಾನಲ್ ಇಂದ ನೋಡ್ಕೊಳ್ಳಿ, ಎಷ್ಟು ಅವರ್ ಅಲ್ಲಿನ ಟೈಮ್ ಇಡ್ಲಿ. ಈ ತರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೋತೇನೆ ಅಂತಂದ್ರೆ ಅದನ್ನ ಪ್ರಾಪರ್ ಆಗಿ ಮಾಡ್ಕೊಳ್ರಿ. ಅದನ್ನ ಬಿಟ್ಟು ಕಾಸ್ ನೀವು ಫಾಲ್ತು ನಮ್ಗೆ ಟೈಮ್ ನ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಅಂಡ್ ಈ ಸೋಷಿಯಲ್ ಮೀಡಿಯಾ ಆಪ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ನಿಮಗೂ ಟೈಮ್ ಸಿಗ್ತದ. ಈಗ ನೀವು 1 ಇಯರ್ ಅದು ನೀವು ಪ್ರಿಪರೇಷನ್ ಮಾಡಿರಿ, ಒಂದ್ಸಲ ನೀವು ಸೆಟಲ್ಡ್ ಆದ್ರಿ ಲೈಫ್ ಒಳಗಂದ್ರ ಆರಾಮ್ ಫ್ರೀ ಟೈಮ್ ಒಳಗೆಲ್ಲ ನೀವು ಸೋಷಿಯಲ್ ಮೀಡಿಯಾ ಆಪ್ ನ ಯೂಸ್ ಮಾಡ್ಕೋಬಹುದು. ಸೊ ಜಸ್ಟ್ 1 ಇಯರ್ ನ ತಪಸ್ಸಿನ ತರ ಸ್ವೀಕಾರ ಮಾಡಿ, 1 ಇಯರ್ ತಪಸ್ಸಿನ ತರ ನೀವೇನಾರ ಸ್ಟಡಿ ಮಾಡಿರಿ ಅಂತಂದ್ರ ಡೆಫಿನೆಟ್ಲಿ ಜಾಬ್ ಆಗೇ ಆಗ್ತದ. ಸೊ
ಇವತ್ತಿಂದ ನಿಮಗೆ ನೀವನ್ನ ಪ್ರಾಮಿಸ್ ಮಾಡ್ಕೊಡ್ರಿ, ಇನ್ಮೇಲಿಂದ ಮಾರ್ನಿಂಗ್ ಅಂಡ್ ಬಿಫೋರ್ ಬೆಡ್ ಮಲ್ಕೋಕ್ಕಿಂತ ಮೊದಲನ ಯಾವುದೇ ಕಾರಣಕ್ಕೂ ಮೊಬೈಲ್ನ ಯೂಸ್ ಮಾಡಂಗಿಲ್ಲ. ಅಂಡ್ ಅನ್ವಾಂಟೆಡ್ ನಮಗೆ ಬಹಳಷ್ಟು ಟೈಮ್ನ ನಾನು ಸೋಷಿಯಲ್ ಮೀಡಿಯಾ ಒಳಗೆ ವೇಸ್ಟ್ ಮಾಡೋದಿಲ್ಲ. ಪೂರ್ತಿ ದಿನ ಸ್ಟಡಿ ಮಾಡ್ತೀನಿ, ಈ ಒಂದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇಂದ ದೂರ ಇರ್ತೀನಿ ಅಂತ ಹೇಳಿ ನಿಮಗೆ ನೀವನ್ನ ಪ್ರಾಮಿಸ್ ಮಾಡ್ಕೊಡ್ರಿ. ಇವತ್ತಿಂದ ನಿಮ್ಮ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಡ್ರಿ. ಸೊ ಮೊಬೈಲ್ ಒಳಗಿರುವಂತ ಅನ್ವಾಂಟೆಡ್ ಆಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡ್ರಿ. ಅಂಡ್ ಮೊಬೈಲ್ ನ ಯೂಸ್ ಮಾಡ್ಕೊಳ್ಳಿಕ್ಕೆ ಪರ್ಟಿಕ್ಯುಲರ್ ಆದಂತ ಒಂದು ಟೈಮ್ ನ ಸೆಟ್ ಮಾಡ್ಕೊಂಡ್ ಕಾಸ ನಿಮ್ಮ ಒಂದು ಪ್ರಾಪರ್ ಟೈಮ್ ಟೇಬಲ್ ಜೊತೆ ನೀವು ಸ್ಟಡಿ ಮಾಡಬೇಕಾಗ್ತದ. ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆ್ಯಪ್ಗಳಾಗಿರ್ಬೋದು, ಇವೆಲ್ಲ ಕಂಟಿನ್ಯೂಸ್ ಇದ್ದೇ ಇರ್ತಾವೆ. ಇನ್ನು ಅಪ್ಡೇಟೆಡ್ ವರ್ಷನ್ಗಳು ಬರ್ತಾ ಇರ್ತಾವೆ. ಫೋನ್ ಆಗಿರಲಿ, ಆ್ಯಪ್ಗಳಾಗಿರಲಿ, ರೀಲ್ಸ್ ಆಗಿರಲಿ, ಶಾರ್ಟ್ಸ್ ಆಗಿರಲಿ, ಇವು ಯಾವ ನಿಲ್ಲಂಗಿಲ್ಲ. ಸೊ ಈ ಒಂದು ವರ್ಷ ನೀವೇನಾರ ಚಂದಂಗೆ ಪ್ರಿಪೇರ್ ಮಾಡಿದ್ರಿ ಅಂದ್ರೆ ಆರಾಮಾಗಿ ನಿಮ್ಮ ಪೂರ್ತಿ ಜೀವನ ಚಲೋ ಇರ್ತದ. ಸೊ ಈ ಒಂದು ಅಡಿಕ್ಷನ್ ಇಂದ ಹೊರಗೆ ಬಂದ ನಿಮ್ಮ ಒಂದು ಪ್ರಿಪ್ರೇಷನ್ ನ ಮಾಡ್ರಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.